ಒಂದಾನೊಂದು ದಿನ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗಬೇಕೆಂದು ಗಲಿಲಾಯ ಮತ್ತು ಸಮಾರ್ಯ ಸೀಮೆಗಳ ನಡುವೆ ಹಾದು ಹೋಗುವಾಗ 10 ಮಂದಿ ಕುಷ್ಠರೋಗಿಗಳನ್ನು ಕಂಡನು. ಆ 10 ಮಂದಿ ಕುಷ್ಠರೋಗಿಗಳು ತಮ್ಮಲ್ಲಿದ್ದ ಕುಷ್ಠರೋಗದ ನಿಮಿತ್ತವಾಗಿ ಕುಟುಂಬದವರಿಂದ ಎಲ್ಲಾ ಗ್ರಾಮದವರಿಂದ ತಳ್ಳಲ್ಪಟ್ಟು ಅವರು ಪ್ರತ್ಯೇಕವಾಗಿ ಜೀವಿಸುವವರಾಗಿದ್ದರು. ಅವರು ಯೇಸು ಸ್ವಾಮಿಯನ್ನು ಕಂಡಾಗ ಯೇಸು ಸ್ವಾಮಿ ಬಳಿಯಲ್ಲಿ ತಮಗೆ ಕುಷ್ಠರೋಗ ವಾಸಿಯಾಗಬೇಕೆಂದು ಕೇಳಿಕೊಂಡರು. ಆಗ ಯೇಸು ಸ್ವಾಮಿ ಯಾಜಕನ ಬಳಿಗೆ ಹೋಗಿ ತೋರಿಸಬೇಕೆಂದು ಹೇಳಿದನು. ಅವರು ದೇವಾಲಯದ ಕಡೆಗೆ ಹೋಗುತ್ತಿರುವಾಗಲೇ ಕುಷ್ಠರೋಗಗಳು ವಾಸಿಯಾಗಿದ್ದನ್ನು ಕಂಡರು. ಆ 10 ಮಂದಿಯಲ್ಲಿ ಒಬ್ಬನು ಹಿಂತಿರುಗಿ ಬಂದು ಯೇಸುವಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿದನು. ಆಗ ಯೇಸುವು, ಸ್ವಸ್ಥವಾದವರು 10 ಮಂದಿ ಅಲ್ಲವೇ? ಬಾಕಿ 9 ಮಂದಿ ಎಲ್ಲಿ ಎಂಬುದಾಗಿ ಕೇಳಿದನು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಅನ್ಯ ಜನವಾದ ಈತನೊಬ್ಬನು ಮಾತ್ರ ಬಂದನೆಂದು ಅವನು ಮಾಡಬೇಕಾದದ್ದನ್ನು ಯೇಸು ಸ್ವಾಮಿಯು ಹೇಳಿ ಕಳುಹಿಸಿದನು. ಆ ಒಬ್ಬ ಕುಷ್ಠರೋಗಿಯು ಯೇಸುವು ಹೇಳಿದಂತೆ ದೇವಾಲಯಕ್ಕೆ ಹೋಗಿ ಯಾಜಕನು ನೇಮಿಸಿದ ಕಾಣಿಕೆಯನ್ನು ಸಮರ್ಪಿಸಿದನು. ನೋಡಿ, ಹೀಗೆಯೇ ನಮ್ಮ ಜೀವನದಲ್ಲಿ ನಮ್ಮಿಂದ ಅನೇಕರು ಒಳ್ಳೆಯದನ್ನು ಪಡೆದುಕೊಂಡಿರುತ್ತಾರೆ ಅಥವಾ ಅವರುಗಳ ಒಳ್ಳೆಯದಕ್ಕಾಗಿ ನಮ್ಮನ್ನು ಬಳಸಿಕೊಂಡಿರುತ್ತಾರೆ. ಆದರೆ ಅದರಲ್ಲಿ ಕೆಲವೊಬ್ಬರು ಮಾತ್ರವೇ ಉಪಕಾರವನ್ನು ನೆನೆಸಿ ನಮಗೆ ಕೃತಜ್ಞತೆ ಉಳ್ಳವರಾಗಿರುತ್ತಾರೆ. ಉಪಕಾರವನ್ನು ನೆನೆಸದ ಬಹಳ ಮಂದಿಗಿಂತ ಉಪಕಾರವನ್ನು ನೆನೆಸಿ ಕೃತಜ್ಞತೆಯಿಂದ ಜೀವಿಸುವ ಕೆಲವೊಬ್ಬರಿಗೋಸ್ಕರವಾಗಿ ಸೋತು ಹೋಗದೆ ಮತ್ತಷ್ಟು ನಾವು ಒಳ್ಳೆಯದನ್ನು ಮಾಡುವವರಾಗಿರೋಣ. ಅದರಿಂದ ದೇವರ ನಾಮವು ಮಹಿಮೆ ಉಂಟಾಗುತ್ತದೆ ಮತ್ತು ಕರ್ತನು ಬರುವ ದಿವಸದಲ್ಲಿ ನಮಗೆ ತಕ್ಕ ಪ್ರತಿಫಲವನ್ನು ಆತನ ಕೈಯಿಂದ ನಾವು ಹೊಂದುವೆವು. ಅದರಿಂದ ದೇವರ ಮಕ್ಕಳೆನಿಸಿಕೊಳ್ಳುವೆವು. ಹಾಗಾಗಿ ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಸೋತು ಹೋಗುವುದು ಬೇಡ.